ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಆಪ್ಷನ್ ಎಂಟ್ರಿ ಯಾವಾಗ ಎಷ್ಟು ರೌಂಡ್ಸ್ ಇರುತ್ತೆ ಆಪ್ಷನ್ ಎಂಟ್ರಿನಲ್ಲಿ ಅದರ ಸ್ವಲ್ಪ ಪ್ರೊಸೀಜರ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ರು. ಸೊ ಅದಕ್ಕಿಂತ ಮುಂಚೆ ನಿಮಗೆ ಈ ಒಂದು PDF ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರುತ್ತೆ. ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ ನಿಮಗೆ ₹50 ಸೇವ್ ಆಗುತ್ತೆ. ಓಕೆನಾ? ಸೊ ಮೊದಲನೇದಾಗಿ ಆಪ್ಷನ್ ಎಂಟ್ರಿ ಯಾವಾಗ ಅಂದ್ರೆ ಮುಂದಿನ ವಾರದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಆಪ್ಷನ್ ಎಂಟ್ರಿ. ಸೊ ಅದಕ್ಕಿಂತ ಮುಂಚೆ ನಿಮಗೆ ತುಂಬಾ ಜನ ಬಂದು ಆಪ್ಷನ್ ಎಂಟ್ರಿನಲ್ಲಿ ಯಾವೆಲ್ಲ ಕಾಲೇಜಸ್ ನಾವು ಆಡ್ ಮಾಡಬೇಕು ನಮ್ಮ ಒಂದು ರ್ಯಾಂಕ್ ಪ್ರಕಾರವಾಗಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ ನಾನು ಇವಾಗ ಕಟ್ ಆಫ್ ಬಗ್ಗೆ ಎಲ್ಲಾನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ. ಬಟ್ ತುಂಬಾ ಜನಕ್ಕೆ ಅದು ಗೊತ್ತಾಗ್ತಿಲ್ಲ. ಸಿಂಪಲ್ ಆಗಿ ಆಡ್ ಮಾಡುವಂತ ಒಂದು ಕಾಲೇಜಸ್ ನ ಹೇಳಿ ಬ್ರೋ ಅಂತ ಕೇಳ್ತಿದ್ರೆ, ಸೊ ಅದಕ್ಕೋಸ್ಕರನೇ ನಿಮ್ಮ ಒಂದು ರ್ಯಾಂಕ್ ಪ್ರಕಾರವಾಗಿ ಪ್ರಿಡಿಕ್ಟ್ ಮಾಡುವಂತ ಒಂದು ಕಾಲೇಜಸ್ ನ PDF ನ ತಗೊಂಡ್ಬಂದಿದ್ದೀನಿ. ಸಿಂಪಲ್ ಆಗಿ ನೀವೇನ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡ್ಕೊಂಡು ರೈಟ್ ಕ್ಯಾಂಪಸ್ ಅವರ ವೆಬ್ಸೈಟ್ ಓಪನ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮ್ಮ ಒಂದು ನೇಮ್ ಹಾಕಬೇಕಾಗುತ್ತೆ, ನಿಮ್ಮ ಒಂದು ರ್ಯಾಂಕ್ ಎಕ್ಸಾಕ್ಟ್ ರ್ಯಾಂಕ್ ಎಷ್ಟು ಬಂದಿತ್ತು ಅದನ್ನ ರ್ಯಾಂಕ್ ಹಾಕಿ ಮತ್ತೆ ಕ್ಯಾಟಗರಿನ ನೀವು ಚೂಸ್ ಮಾಡಬೇಕಾಗುತ್ತೆ. ಜನರಲ್, SC, ST ಯಾವ್ದು ಬೇಕಾದ್ರೂ ಕೂಡ ನಿಮ್ಮ ಒಂದು ಕ್ಯಾಟಗರಿ ಯಾವುದು ಅದನ್ನ ಕರೆಕ್ಟ್ ಆಗಿ ಚೂಸ್ ಮಾಡಿ. ಮತ್ತೆ ನಿಮ್ಮ ಒಂದು ಬ್ರಾಂಚ್ ಯಾವುದು, ಬ್ರಾಂಚ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅನಲೈಸ್ ಮೈ ಕಾಲೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಒನ್ಸ್ ನೀವು ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ಫಸ್ಟ್ ನಿಮ್ಮ ಒಂದು ರ್ಯಾಂಕ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅನಲೈಸ್ ಮಾಡ್ಬಿಡುತ್ತೆ ಅದು. ಸೊ ಮಾಡ್ರೇಟ್ ಯಾವುದು, ಸೇಫ್ ಯಾವುದು, ಪ್ರತಿಯೊಂದನ್ನು ಕೂಡ ಟಫ್ ಯಾವುದು ಕಾಲೇಜಸ್ ಅಂತ ಹೇಳ್ಬಿಟ್ಟು ತೋರಿಸ್ಬಿಡುತ್ತೆ. ಅಲ್ಲಿ ನೀವು ಐ ಹ್ಯಾವ್ ಎ ಕೂಪನ್ ಕೋಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಭಾರ್ಗವ್ 50 BHARGAV 50 ಈ ಒಂದು ಕೂಪನ್ ಕೋಡ್ ನ ಯೂಸ್ ಮಾಡಿದೀರಾ ಅಂದ್ರೆ ₹50 ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ₹50 ನೀವು ಡಿಸ್ಕೌಂಟ್ ತಗೊಂಡ್ ಆದ್ಮೇಲೆ ಅನ್ಲಾಕ್ ಫುಲ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ₹149 ಆಗುತ್ತೆ. ಆಕ್ಚುಲಿ ಇದರ ಒಂದು PDF ಬೆಲೆ ಬಂದ್ಬಿಟ್ಟು ₹150. ನನ್ನ ಒಂದು ಕೂಪನ್ ಆಡ್ ಮಾಡಿದೀರಾ ಅಂದ್ರೆ ₹149 ಸಿಕ್ಬಿಡುತ್ತೆ ನಿಮಗೆ. ಸೊ ಅನ್ಲಾಕ್ ಮೈ ಫುಲ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮ್ಮ ಒಂದು ಫೋನ್ ಪೇ, ಗೂಗಲ್ ಪೇ, ಯಾವ್ದರ ಕರೆಕ್ಟ್ ಆಗಿರ್ಬೋದು, ಯಾವ್ದರ Paytm, ಯಾವ್ದ್ರ ಬೇಕಾದ್ರೂ ಅಮೌಂಟ್ ನ ನೀವು ಪೇ ಮಾಡಿದೀರಾ ಅಂತ ಹೇಳೋದಾದ್ರೆ PDF ಓಪನ್ ಆಗುತ್ತೆ. ಆ ಒಂದು PDF ಅಲ್ಲಿ ನೋಡಬಹುದು ನಿಮ್ಮ ಒಂದು ನೇಮು, ರ್ಯಾಂಕು, ಕ್ಯಾಟಗರಿ ಮತ್ತೆ ಬ್ರಾಂಚ್ ಪ್ರತಿಯೊಂದನ್ನು ಕೂಡ ಇರುತ್ತೆ. ಇದನ್ನ ನೋಡ್ಕೊಂಡು ನೀವು ಟಫ್ ಆಗಿರ್ಬೋದು, ಈಸಿ, ಯಾವ ಒಂದು ಕಾಲೇಜು ಕಂಪ್ಲೀಟ್ ಕರ್ನಾಟಕದಲ್ಲಿ ಎಷ್ಟು ಕಾಲೇಜಸ್ ಇದೆ ಅಷ್ಟು ಕಾಲೇಜಸ್ ಕೂಡ ಬಂದ್ಬಿಡುತ್ತೆ. ಕ್ಲೀನ್ ಆಗಿ ನೋಡ್ಕೊಂಡು ಎಂಟರ್ ಮಾಡ್ಕೊಳ್ಳಿ. ಓಕೆನಾ? ಸೊ ನೀವಲ್ಲಿ ಆಪ್ಷನ್ ಎಂಟರ್ನಲ್ಲಿ ಇವೆಲ್ಲ ಪ್ರಿಫರ್ ಮಾಡ್ಬೋದು, ಸೇಫ್ ಇರೋವೆಲ್ಲಾನು. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಪ್ರತಿಯೊಬ್ರು ಕೂಡ ಹೋಗಿ PDF ನ ತಗೊಳ್ಳಿ. ₹149 ಮಾತ್ರ. ಕೂಪನ್ ಕೋಡ್ ಭಾರ್ಗವ್ 50 ಯೂಸ್ ಮಾಡೋದು ಮರಿಬೇಡಿ. ನಿಮ್ಗೆ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕಾಗತ್ತೆ, ಮತ್ತೆ ಫೀಸ್ ಸ್ಟ್ರಕ್ಚರ್ ಬರಬೇಕಾಗತ್ತೆ. ಇವೆರಡೂ ಕೂಡ ಬಂತು ಅಂತ ಹೇಳೋದಾದ್ರೆ ಇನ್ನೇನಿಲ್ಲ, ಆಪ್ಷನ್ ಎಂಟ್ರಿಗೆ ಸಿದ್ಧತೆ ಮಾಡ್ಕೊಂಡ್ಬಿಡ್ತಾರೆ KN ಅವರು. ಓಕೆನಾ? ಸೊ ಆಪ್ಷನ್ ಎಂಟ್ರಿ ಆದ್ಮೇಲೆ ನಿಮ್ಗೆ ಕೌನ್ಸಲಿಂಗ್ ಪ್ರೋಸೆಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಆಪ್ಷನ್ ಎಂಟ್ರಿಗೆನೇ ಕಾಲೇಜಸ್ ಆಡ್ ಮಾಡಕ್ಕೆ ನಾನು PDF ಹೇಳಿದ್ದು ನಿಮ್ಗೆ. ಪ್ರತಿಯೊಬ್ರು ಕೂಡ ತಗೊಳ್ಳಿ, ಯಾಕಂದ್ರೆ ನೀವು ಜಸ್ಟ್ ₹150 ಪೇ ಮಾಡೋದ್ರಿಂದ ನನ್ನ ಕೂಪನ್ ಕೋಡ್ ಹಾಕಿದ್ರೆ ಇನ್ನು ₹50 ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಹಂಗಾಗಿನೇ ತಗೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ KCET ನ ಕಾಲೇಜಸ್ ನಿಮ್ಗೆ ಎಷ್ಟಿದೆ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಸೊ ಅದನ್ನ ಸರ್ಚ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕೋಬಹುದು. ನಿಮ್ಮ ಒಂದು ರ್ಯಾಂಕ್ ಪ್ರಕಾರವಾಗಿ ಸಜೆಸ್ಟ್ ಮಾಡ್ತಾರೆ ಅವರು. ಸೊ ಹಂಗಾಗಿನೇ ಜೆನ್ಯೂನ್ ಇದೆ. PDF ಡೌನ್ಲೋಡ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಹೋಗಿ PDF ನ ತಗೊಳ್ಳಿ. ಓಕೆನಾ? ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಭಾರ್ಗವ್ 50 ಕೂಪನ್ ಕೋಡ್. ಸೊ ಇವಾಗ ಫೀಸ್ ಸ್ಟ್ರಕ್ಚರ್ ಮತ್ತೆ ಸೀಟ್ ಮ್ಯಾಟ್ರಿಕ್ಸು ಬಿಡಬೇಕು. ಸೊ ಇವಾಗ ಆ PDF ನಲ್ಲಿ ನೋಡ್ಕೊಳ್ಳಿ. ಸೊ ಒಂದು ಪಟ್ಟಿ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಕಾಲೇಜಸ್ ಬೇಕೋ ಆ ಕಾಲೇಜಸ್ನಲ್ಲಿ ಎಷ್ಟು ಸೀಟ್ ಅವೈಲಬಿಲಿಟಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ. ಮತ್ತೆ ಫೀಸ್ ಸ್ಟ್ರಕ್ಚರ್ ಬಿಡ್ತಾರೆ KN ಅವರೇ. ಸೊ ಅದರಲ್ಲಿ ಫೀಸ್ ಎಷ್ಟಿದೆ, ಮತ್ತೆ ನನ್ನ ಒಂದು ಬಜೆಟಿಗೆ ಇದು ಫಿಕ್ಸ್ ಆಗುತ್ತಾ, ಸೆಟ್ ಆಗುತ್ತಾ, ಇವನ್ನೆಲ್ಲನೂ ಕೂಡ ಚೆಕ್ ಮಾಡ್ಕೊಂಡು ಆದ್ಮೇಲೆ ಆಪ್ಷನ್ ಎಂಟ್ರಿನಲ್ಲಿ ಎಲ್ಲಾನು ಕೂಡ ಆಡ್ ಮಾಡ್ಕೊಂಡ್ ಬನ್ನಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಬಂದ್ಬಿಟ್ಟು ಕೌನ್ಸಲಿಂಗ್ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಒನ್ಸ್ ಆಗಿದ ತಕ್ಷಣ ಕೌನ್ಸಲಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಿಮಗೆ ಕೆಲವೊಂದು ಪ್ರೊಸೀಜರ್ಸ್ ಎಲ್ಲಾನು ಕೂಡ KN ಅವರು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಇರುವಂಥದ್ದೇ ರಿಸಲ್ಟು. ಸೊ ರಿಸಲ್ಟ್ನಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಒಂದು ಕಾಲೇಜಸ್ಸು ನೀವು ಅನ್ಕೊಂಡಿರೋ ಪ್ರಕಾರ ಸಿಗುತ್ತಾ ಇಲ್ಲವೋ ಅಂತ ಹೇಳಿ. ಸೊ ಸಿಕ್ಕಿಲ್ಲ ಅಂತ ಹೇಳೋದಾದ್ರೆ ಇನ್ನ 2ನೇ ಕೌನ್ಸಲಿಂಗ್ ಇರುತ್ತೆ, 3ನೇ ಕೌನ್ಸಲಿಂಗ್ ಇರುತ್ತೆ, ಫೈನಲಿಂಗ್. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಒಂದು ವೇಳೆ ಸೆಕೆಂಡ್ ಕೌನ್ಸಲಿಂಗ್ ಅಲ್ಲೂ ಕೂಡ ನಿಮ್ಗೆ ಇಷ್ಟವಾಗಿಲ್ದಿರುವಂತ ಒಂದು ಕಾಲೇಜೇ ಬಂತು ಅಂತ ಹೇಳೋದಾದ್ರೆ ಎಕ್ಸಿಟ್ ಆಗ್ಬಿಡಿ. ಏನಕ್ಕೆ ಅಂದ್ರೆ 3rd ರೌಂಡ್ ಆಫ್ ಕೌನ್ಸಲಿಂಗ್ ನಲ್ಲಿ ಅವ್ರು ಕೊಟ್ಟಿರೋ ಕಾಲೇಜ್ಗೆ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ. ಸೊ ಇದು ಪ್ರೊಸೀಜರ್ ಇರೋದು. ಈ ಸತಿ ನನ್ನ ಬದಲಾವಣೆ ಮಾಡ್ತಾರ ಗೊತ್ತಿಲ್ಲ. ಸೊ ನೋಡೋಣಂತೆ. ಓಕೆನಾ? ಸೊ ನಿಮ್ಗೆ ಇವಾಗ ಕ್ಲೀನಾಗಿ ಅರ್ಥ ಆಯ್ತು ಅಂತ ಅನ್ಕೊಂತೀರಿ. ಇನ್ನ ಆ ಆಪ್ಷನ್ ಎಂಟ್ರಿ ಬಗ್ಗೆ ಲೈವ್ ಡೆಮೋ ಪ್ರತಿಯೊಂದು ವಿಡಿಯೋನು ಕೂಡ ನಮ್ಮ ಚಾನಲ್ ನಿಮಗೆ ಸಿಗ್ತಾನೆ ಇರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.